ಏನೋ ಸುರಂಗನೂ ಇದೆ, ಏನಿದೆ ಗೊತ್ತಿಲ್ಲ ಇದ್ರ ಒಳಗಡೆ. ಇಲ್ಲಿ ನೋಡಿ ಇಲ್ಲಿ, ಓ ಮೈ ಗಾಡ್, ಒಂದು ಜಿಂಕೆ ಕೂಡ ಓಡೋಗ್ಬಿಡ್ತು ಒಳಗಡೆ. ನನಗಂತೂ ಭಯನೇ ಆಗೋಯ್ತು. ಅಲ್ಲಿ ಬ್ಯಾಕ್ ಸೈಡು ಒಂದು ಜಿಂಕೆ ಕೂಡ ಇದೆ, ಇಲ್ಲಿ ಓಡ್ಬಿಡ್ತು ಹಂಗೇನೆ. ಈ ಅರಮನೆಯಿಂದ ಆ ಕಡೆ ಪಕ್ಕದಲ್ಲಿ ಒಂದು ಜಿಂಕೆ ಕೂಡ ಇದೆ. ನಾನು ನೋಡಿದೆ ಜಸ್ಟ್ ಈಗ ತಾನೇ ಅಲ್ಲಿ. ಅದ್ರ ಪಾಡಕ್ಕೆ ಮೇಯ್ತೈತ ಏನು ಮಾಡ್ತೈತೋ ಗೊತ್ತಿಲ್ಲ. ನಾನು ಜಸ್ಟ್ ಆ ಕಡೆ ಅಲ್ಲಿ ಕಡೆ ಮೆಟ್ಲಿಗೆ ಕಾಣ್ತಾ ಇದೆಯಲ್ಲ, ಆ ಮೆಟ್ಲ ಮೇಲೆ ಹೋಗೋಣ ಆ ಕಡೆ ಹಿಂದ್ಗಡೆ ಅಂತ ಹೇಳ್ಬಿಟ್ಟು ನಾನು ಹೋದೆ ಆ ಕಡೆ. ಈ ಅರಮನೆ ಸ್ಥಾಪನೆ ಮಾಡಿದ್ದ ಉದ್ದೇಶ ಏನು ಗೊತ್ತಾ? ಆಗಿನ ಕಾಲದಲ್ಲಿ ರಾಜರುಗಳು ಬೇಟೆಯಾಡಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ಒಂದು ವಿಶ್ರಾಂತಿಗೋಸ್ಕರ ಈ ಅರಮನೆಯನ್ನು ಉಪಯೋಗಿಸ್ತಾ ಇದ್ರು. ಈ ಅರಮನೆಯ ವಿಶೇಷತೆ ಏನು ಗೊತ್ತಾ? ಈ ಅರಮನೆಯಿಂದ ಅಂಬಾವಿಲಾಸ ಅರಮನೆಗೆ ಒಂದು ಸುರಂಗ ಮಾರ್ಗ ಇದೆ ಅಂತಾನು ಕೂಡ ಹೇಳ್ತಾರೆ. ಈ ಅರಮನೆ ನೀವೇನು ನೋಡ್ತಾ ಇದ್ದೀರಾ, ಇದು ಪಕ್ಕ ಶೂಟಿಂಗ್ ಸ್ಪಾಟು. ಯಾಕಂತ ಹೇಳಿದ್ರೆ ನವಗ್ರಹ ಸಿನಿಮಾದಲ್ಲಿ ನೀವು ನೋಡಿರ್ಬೋದು, ಈ ಒಂದು ಅರಮನೆಯನ್ನು ಉಪಯೋಗಿಸಿದ್ದಾರೆ. ಹಾಗೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ನಟಿಸಿರುವಂತಹ ಒಂದು ರಾಜ್ಕುಮಾರ ಚಿತ್ರದಲ್ಲಿ ಅವರು ಇಲ್ಲೇನೆ ಹುಟ್ಟಿ ಇಲ್ಲೇ ಬೆಳೀತಾರೆ. ಆ ಸೀನಲ್ಲಿ ಈ ಒಂದು ಅರಮನೆಯನ್ನು ಉಪಯೋಗಿಸಿದ್ದಾರೆ. ಇದು ಹಾಗೆ ಈ ಅರಮನೆನ ಒಂದು ಮ್ಯೂಸಿಯಂ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕ ಸರ್ಕಾರ ತುಂಬ ಪ್ರಯತ್ನ ಪಡ್ತಾ ಇದೆ, ಆದರೂ ಕೂಡ ಆಗಿಲ್ಲ. ನಿಮ್ಗೆ ಇನ್ನೊಂದೇನು ಗೊತ್ತಾ, ಈ ಅರಮನೆ ಇದೆಯಲ್ಲ ಸ್ವಲ್ಪ ಕನ್ಫ್ಯೂಷನ್ ಕೂಡ ಆಗುತ್ತೆ. ಯಾಕಂತ ಹೇಳಿದ್ರೆ ಇದು ಶೂಟಿಂಗ್ ಸ್ಪಾಟ್ ಆಗಿರೋದ್ರಿಂದ ಆ ಸಿನಿಮಾದವ್ರು ಏನು ಮಾಡ್ತಾರೆ, ಅವ್ರಿಗೆ ಬೇಕಾದ ರೀತಿಯಲ್ಲಿ ಇದನ್ನು ಪೇಂಟ್ ಕಲರ್ನ ಚೇಂಜ್ ಮಾಡ್ತಾನೆ ಇರ್ತಾರೆ. ಹಾಗಾಗಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಇದು ಇದೇ ರೀತಿ ಕಲರ್ ಇರೋದಿಲ್ಲ, ಅವ್ರಿಗೆ ಬೇಕಾಗಿರೋ ಥರ ಅವ್ರು ಚೇಂಜ್ ಮಾಡ್ಕೋತಾರೆ. ಆದ್ರೂ ನೋಡಿ ಸರಿಯಾಗಿದೆ ಅರಮನೆ. ನಮಸ್ಕಾರ ಗುರು, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಮೈಸೂರು ಅಂತ ತಕ್ಷಣ ನಮ್ಗೆಲ್ರಿಗೂ ನೆನಪಾಗೋದು ಅಂಬಾವಿಲಾಸ ಅರಮನೆ. ಆದರೆ ಎಷ್ಟು ಜನಕ್ಕೆ ಗೊತ್ತು, ಮೈಸೂರಲ್ಲಿ ಇನ್ನೊಂದು ಫೇಮಸ್ ಅರಮನೆ ಕೂಡ ಇದೆ. ಈ ಅರಮನೆ ಬಂದು ಹಿಡನ್ ಪ್ಲೇಸ್ ಆಯ್ತಾ, ಯಾರಿಗೂ ಕೂಡ ಅಷ್ಟಾಗಿ ಗೊತ್ತೇ ಇಲ್ಲ ಈ ಅರಮನೆ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಅರಮನೆ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ಅರಮನೆ ಅಂತೂ ನಮ್ಮ ಕರ್ನಾಟಕ ಸರ್ಕಾರ ಅಂತೂ ಇದ್ರ ಬಗ್ಗೆ ತುಂಬಾ ಅಷ್ಟೇನಾಗಿ ಕೇರ್ ತಗೊಂಡಿಲ್ಲ. ಮೈಸೂರಿನ ಅರಮನೆ ಅಷ್ಟೇ ಫೇಮಸ್ ಆಗಿತ್ತು ಈ ಅರಮನೆ. ಈ ಅರಮನೆಯನ್ನ ಅಲೋಕ ಅರಮನೆ ಅಂತ ಕರೀತಾರೆ. ಈ ಅರಮನೆ ಮೈಸೂರಲ್ಲೇ ಇರೋದು, ಆದರೆ ಇದು ತುಂಬ ಹಿಡನ್ ಜೆಮ್ ಪ್ಲೇಸ್ ಆಯ್ತಾ. ಇದು ಅಷ್ಟಾಗಿ ಯಾರಿಗೂ ಕೂಡ ಗೊತ್ತಿಲ್ಲ. ಇಲ್ಲಿ ಯಾವ ಟೂರಿಸ್ಟ್ಗಳು ಕೂಡ ಬರೋದಿಲ್ಲ. ಈ ಅರಮನೆ ಹೇಗಿದೆ ಗೊತ್ತಾ, ನೋಡಿ ಹೀಗಿದೆ. ಈ ಅರಮನೆ ನೋಡೋಕ್ಕಂತ ಬಂದೆ ಯಾವ ಟೂರಿಸ್ಟು ಇಲ್ಲ, ಏನೂ ಇಲ್ಲ. ಅರಮನೆ ಅಂತೂ ಕ್ಲೋಸ್ ಆಗಿಬಿಟ್ಟಿದೆ. ಇಲ್ಲಿ ನೋಡಿ, ಇಲ್ಲಿ ಲಾಕ್ ಮಾಡಿಬಿಟ್ಟಿದ್ದಾರೆ. ಈ ಕಡೆ ಬಂದರೆ ಅಲ್ಲಿ ಹಾಕಿದ್ದಾರೆ ನೋಡಿ, ಬೋರ್ಡ್ ಹಾಕಿದ್ದಾರೆ ಅಲೋಕ ಅರಮನೆ ಅಂತ. ಮಕ್ಕಳು ಆಟ ಆಡೋದಕ್ಕೂ ಕೂಡ ಸ್ಥಳಗಳಿದೆ ಅಂತೆ ಗುರು. ನೋಡೋಣ ಒಳಗಡೆ ಹೋಗ್ಬಿಟ್ಟು. ಲಾಕ್ ಮಾಡಿಬಿಟ್ಟಿದ್ದಾರೆ, ಹೇಗೆ ಹೋಗೋದು ಗೊತ್ತಿಲ್ಲ. ಆದರೆ ಹೋಗದೆ ಅಂತೂ ಹೋಗೋ ಮಾತೇ ಇಲ್ಲ ರಿಟರ್ನು. ಇವಾಗ ನಾವು ಅರಮನೆ ಒಳಗಡೆ ಹೋಗೋಣ. ಮುಂದ್ಗಡೆ ಬಾಗಿಲು ಕ್ಲೋಸ್ ಆದರೆ ಏನಂತ, ಹಿಂದ್ಗಡೆ ಬಾಗಿಲಿಂದ ಹೋಗೋಣ ನಾವು, ಆಯ್ತಾ? ಬನ್ನಿ ಹೋಗೋಣ. ಹಾಗಾದರೆ ಹೇಗೆ ಹೋಗೋದು ಅಂತ ಅಂದ್ಕೊಂಡ್ರಾ? ಬನ್ನಿ ತೋರಿಸ್ತೀನಿ. ಎಲ್ಲ ಕಡೆ ಕ್ಲೋಸ್ ಆಗಿದೆ, ಆದರೆ ನಮ್ಮಂಥವ್ರಿಗೋಸ್ಕರ ಅಂತಲೇ ಇಲ್ಲಿದೆ ನೋಡಿ. ಇಲ್ಲಿ ಈ ಅರಮನೆ ಒಳಗಡೆ ನಾವೀಗ ಹೋಗ್ತಾ ಇದ್ದೀವಿ ಇಲ್ಲಿಂದ. ಈ ಅರಮನೆ ಸ್ಥಾಪನೆ ಆಗಿದ್ದು 1806ರಲ್ಲಿ ಆಯಿತಾ. ಈ ಅರಮನೆ ಅಂತೂ ಮೈಸೂರಲ್ಲಿ ಒಂದು ಹಿಡನ್ ಪ್ಲೇಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಯಾವುದೇ ಟೂರಿಸ್ಟ್ಗಳು ಇಲ್ಲಿಗೆ ಬರೋದೇ ಇಲ್ಲ. ಈ ಅರಮನೆ ಪರಿಸ್ಥಿತಿ ಹೇಗಿದೆ ಬನ್ನಿ ನೋಡೋಣ. ಇಲ್ಲಿ ನೋಡಿ, ಅರಮನೆ ಹಿಂದೆ ಬಾಗಿಲಿಂದ ನಾವು ಬರ್ತಾ ಇದ್ದೀವಿ. ಇಲ್ಲಿ ಯಾರು ನಮಗೆ ಕಾಣೋದೇ ಇಲ್ಲ. ಇಲ್ಲಿ ನೋಡೋಣ ಏನೇನಿದೆ ಅರಮನೆಯಲ್ಲಿ ಅಂತ. ಮಕ್ಕಳಿಗೆ ಆಟ ಆಡೋ ಒಂದು ಸ್ಥಳನೂ ಇದೆ ಅಂತ ಬೋರ್ಡ್ ಹಾಕಿದ್ರು. ನೋಡೋಣ ಏನೇನಿದೆ ಗೊತ್ತಿಲ್ಲ. ಚೆನ್ನಾಗಿದೆ ಗುರು. ಬ್ಯಾಕ್ ಸೈಡಿಂದ ಫ್ರಂಟ್ ಹೋಗೋಣ ನೀನು. ಈ ಅರಮನೆ 1806ರಲ್ಲಿ ಸ್ಥಾಪನೆ ಆಯ್ತಲ್ವಾ. ಈ ಅರಮನೆ ಸ್ಥಾಪನೆ ಮಾಡಿದ್ದ ಉದ್ದೇಶ ಏನು ಗೊತ್ತಾ? ಆಗಿನ ಕಾಲದಲ್ಲಿ ರಾಜರುಗಳು ಬೇಟೆಯಾಡಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ಒಂದು ವಿಶ್ರಾಂತಿಗೋಸ್ಕರ ಈ ಅರಮನೆಯನ್ನು ಉಪಯೋಗಿಸ್ತಾ ಇದ್ರು. ಈ ಅರಮನೆಯ ವಿಶೇಷತೆ ಏನು ಗೊತ್ತಾ? ಈ ಅರಮನೆಯಿಂದ ಅಂಬಾವಿಲಾಸ ಅರಮನೆಗೆ ಒಂದು ಸುರಂಗ ಮಾರ್ಗ ಇದೆ ಅಂತಲೂ ಕೂಡ ಹೇಳ್ತಾರೆ. ಅದು ಎಷ್ಟೋ ಮಟ್ಟಿಗೆ ನಿಜನೋ ಸುಳ್ಳು ಗೊತ್ತಿಲ್ಲ, ನಾವಂತೂ ನೋಡಕ್ಕೆ ಹೋಗಿಲ್ಲ. ಆದ್ರೂ ಅರಮನೆ ನೋಡುಗರು ಏನು ಸುಂದರವಾಗಿದೆ. ಹಾಗೆ ಇನ್ನೊಂದು ವಿಶೇಷತೆ ಏನು ಗೊತ್ತಾ?
ಇದು ಒಂದು ಶೂಟಿಂಗ್ ಸ್ಪಾಟ್ ಆಗಿದೆ. ಈ ಅರಮನೆ ನೀವೇನು ನೋಡ್ತಾ ಇದ್ದೀರಾ, ಇದು ಪಕ್ಕ ಶೂಟಿಂಗ್ ಸ್ಪಾಟು. ಯಾಕಂತ ಹೇಳಿದ್ರೆ ನವಗ್ರಹ ಸಿನಿಮಾದಲ್ಲಿ ನೀವು ನೋಡಿರ್ಬೋದು ಈ ಒಂದು ಅರಮನೆಯನ್ನು ಉಪಯೋಗಿಸಿದ್ದಾರೆ. ಹಾಗೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ನಟಿಸಿರುವಂತಹ ಒಂದು ರಾಜ್ಕುಮಾರ ಚಿತ್ರದಲ್ಲಿ ಅವರು ಇಲ್ಲೇನೆ ಹುಟ್ಟಿ ಇಲ್ಲೇ ಬೆಳೀತಾರೆ. ಆ ಸೀನಲ್ಲಿ ಈ ಒಂದು ಅರಮನೆಯನ್ನು ಉಪಯೋಗಿಸಿದ್ದಾರೆ. ಇದೊಂದು ವಿಡನ್ ಪ್ಲೇಸು, ಇದು ತುಂಬ ಟೂರಿಸ್ಟ್ ಪ್ಲೇಸ್ ಆಗಬೇಕಿತ್ತು. ಯಾಕೆ ನಮ್ಮ ಸರ್ಕಾರ ಇಷ್ಟೊಂದು ಕಡೆಗಣಿಸಿದ್ದಾರೆ ಅಂತ ಗೊತ್ತಿಲ್ಲ. ಹಾಗೆ ಈ ಅರಮನೆನ ಒಂದು ಮ್ಯೂಸಿಯಂ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕ ಸರ್ಕಾರ ತುಂಬ ಪ್ರಯತ್ನ ಪಡ್ತಾ ಇದೆ, ಆದರೂ ಕೂಡ ಆಗಿಲ್ಲ. ಈ ಅರಮನೆ ಮ್ಯೂಸಿಯಂ ಆದರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಎಷ್ಟು ಮೈಸೂರಿಂದ ಒಂದು 15 ಕಿಲೋಮೀಟ್ರ್ ದೂರದಲ್ಲಿದೆ ಅಷ್ಟೇ, ತುಂಬ ಹತ್ರನೇ ಇದೆ. ಒಂದು ಮ್ಯೂಸಿಯಂ ಆಗ್ಬಿಟ್ರಂತೂ ತುಂಬ ಅದ್ಭುತವಾಗಿರುತ್ತೆ. ನಿಮ್ಗೆ ಇನ್ನೊಂದೇನು ಗೊತ್ತಾ, ಈ ಅರಮನೆ ಇದೆಯಲ್ಲ ಸ್ವಲ್ಪ ಕನ್ಫ್ಯೂಷನ್ ಕೂಡ ಆಗುತ್ತೆ. ಯಾಕಂತ ಹೇಳಿದ್ರೆ ಇದು ಶೂಟಿಂಗ್ ಸ್ಪಾಟ್ ಆಗಿರೋದ್ರಿಂದ ಆ ಸಿನಿಮಾದವ್ರು ಏನು ಮಾಡ್ತಾರೆ, ಅವ್ರಿಗೆ ಬೇಕಾದ ರೀತಿಯಲ್ಲಿ ಇದನ್ನು ಪೇಂಟ್ ಕಲರ್ನ ಚೇಂಜ್ ಮಾಡ್ತಾನೆ ಇರ್ತಾರೆ. ಹಾಗಾಗಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಇದು ಇದೇ ರೀತಿ ಕಲರ್ ಇರೋದಿಲ್ಲ, ಅವ್ರಿಗೆ ಬೇಕಾಗಿರೋ ಥರ ಅವ್ರು ಚೇಂಜ್ ಮಾಡ್ಕೋತಾರೆ. ಆದ್ರೂ ನೋಡಿ ಸಗದಾಗಿದೆ ಅರಮನೆ. ಅಲ್ಲಿ ಹೋಗಿ ಟ್ರೈ ಮಾಡ್ತೀನಿ, ಬನ್ನಿ ಒಳಗಡೆ ಹೋಗೋಣ ಆಯಿತಾ. ಒಳಗಡೆ ಹೋಗಿ ನೋಡೋಣ ಏನೇನಿದೆ ಅಂತ. ಡೋರ್ಗಳಾದ್ರೂ ಓಪನ್ ಇದ್ರೆ ನೋಡೋಣ, ಒಳಗಡೆ ಹೋಗೋಣ ಬನ್ನಿ, ನೋಡೋಣ ಏನಿರುತ್ತೆ ಅಂತ ಗೊತ್ತಾಗುತ್ತೆ. ನಾನು ಬಂದು ಅರ್ಧ ಗಂಟೆ ಆಯಿತು, ಯಾವ ಟೂರಿಸ್ಟ್ಗಳು ನನಗೆ ಕಾಣಲೇ ಇಲ್ಲ ಇಲ್ಲಿ. ಯಾಕೆಂದರೆ ಒಂದು ಹಿಡನ್ ಪ್ಲೇಸ್ ಆಗಿರೋದ್ರಿಂದ ಇಲ್ಲಿ ಅಷ್ಟು ಜನಕ್ಕೆ ಗೊತ್ತಿಲ್ಲ ಈ ಅರಮನೆ ಬಗ್ಗೆ ಆಗಲಿ. ಮೈಸೂರಿನ ಅರಸರು ಬೇಟೆಯಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಉಳ್ಕೊಳ್ಳೋಕ್ಕೋಸ್ಕರ ಕರಿ ಅರಮನೆಗೆ ಬರ್ತಾಯಿದ್ರು. ಇಲ್ಲಿ ನೋಡಿ, ಇಲ್ಲಿ ಆಲ್ರೆಡಿ ಲಾಕ್ ಕೂಡ ಮಾಡಿಬಿಟ್ಟಿದ್ದಾರೆ, ಎಲ್ಲೂ ಓಪನ್ ಇಲ್ಲ. ಬನ್ನಿ ನೋಡೋಣ ಈ ಕಡೆ ಏನಾದರೂ ಓಪನ್ ಇದೆಯಾ ನೋಡೋಣ, ಎಲ್ಲಾದ್ರೂ ಮೇಲೆ ಹೋಗ್ಬೋದಾ ಅಂತ. ಪ್ಲೇಸ್ ಅಂತೂ ತುಂಬ ವಿಶಾಲವಾಗಿದೆ. ಈ ಅರಮನೆ ಪರಿಸ್ಥಿತಿ ನೋಡಿ ಹೇಗಾಗ್ಬಿಟ್ಟಿದೆ ಅಂತ. ಎಲ್ಲ ಡೋರ್ಗಳೆಲ್ಲ ಹೊಡೆದೋಗಿ ಏನಿದಾವೋ ಒಳಗಡೆ ಗೊತ್ತಿಲ್ಲ. ಓಪನ್ ಮಾಡಿದ್ರೆ ನೋಡ್ಬೋದಿತ್ತು. ಆದರೆ ಯಾಕೆ ಇಷ್ಟು ಚೆನ್ನಾಗಿರೋ ಒಂದು ಅರಮನೆನ ಈ ರೀತಿ ಮಾಡಿಬಿಟ್ಟಿದ್ದಾರೆ ಗೊತ್ತಿಲ್ಲ. ನಮ್ಮ ಕರ್ನಾಟಕ ಸರ್ಕಾರ ಇದನ್ನು ಮ್ಯೂಸಿಯಂ ಮಾಡಬೇಕು ಅಂತ ತುಂಬ ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದೆ, ಆದರೆ ಆಗ್ತಾ ಇಲ್ಲ. ಇದು ಒಂದು ಶೂಟಿಂಗ್ ಸ್ಪಾಟ್ ಆಗಿರೋದ್ರಿಂದ ಶೂಟಿಂಗ್ ಇದ್ದಾಗ ಮಾತ್ರನೇ ಮೇನ್ ಡೋರ್ ಓಪನ್ ಆಗುತ್ತೆ, ಇಲ್ಲಾಂದ್ರೆ ನಾವು ಬ್ಯಾಕ್ ಡೋರಿಂದಾನೇ ಬರಬೇಕಾಗುತ್ತೆ. ಮೋಸ್ಟ್ಲಿ ಮೇಲಕ್ಕೆ ಹೋಗ್ಬೋದು, ಯಾವ ಕಡೆಯಿಂದ ಮೇಲೆ ಹೋಗ್ಬೋದು ಅಂತ ಗೊತ್ತಿಲ್ಲ. ಇಲ್ಲಿ ಮೆಟ್ಲಿದೆ, ಆದರೆ ಅದು ಮೇಲ್ಗಡೆ ಹೋಗಲ್ಲ, ಇಷ್ಟೇ ಇರೋದು. ಈ ಕಡೆ ಬಂದರೆ ಕ್ಲೀನ ಸುರಂಗನೂ ಇದೆ, ಏನಿದೆ ಗೊತ್ತಿಲ್ಲ ಇದ್ರ ಒಳಗಡೆ. ಇಲ್ಲಿ ನೋಡಿಲಿ, ಮಸ್ತ್ ಇಲ್ಲಿಂದ ಒಳಗಡೆ ಹೋಗ್ಬೋದು ಅನ್ಸುತ್ತೆ. ಓ ಮೈ ಗಾಡ್, ಒಂದು ಜಿಂಕೆ ಕೂಡ ಓಡೋಗ್ಬಿಡ್ತು ಒಳಗಡೆ. ನನಗಂತೂ ಭಯನೇ ಆಗೋಯ್ತು. ಅಲ್ಲಿ ಬ್ಯಾಕ್ ಸೈಡು ಒಂದು ಜಿಂಕೆ ಕೂಡ ಇದೆ, ಅಲ್ಲಿ ಓಡ್ಬಿಡ್ತು ಹಂಗೇನೆ. ಈ ಅರಮನೆಯಿಂದ ಆ ಕಡೆ ಪಕ್ಕದಲ್ಲಿ ಒಂದು ಜಿಂಕೆ ಕೂಡ ಇದೆ, ನಾನು ನೋಡಿದೆ ಜಸ್ಟ್ ಈಗ ತಾನೇ. ಅಲ್ಲಿ ಅದ್ರ ಪಾಡಕ್ಕೆ ಮೇಯ್ತಾಯ್ತಾ ಏನು ಮಾಡ್ತಾಯಿತ್ತೋ ಗೊತ್ತಿಲ್ಲ. ನಾನು ಜಸ್ಟ್ ಅಲ್ಲಿ ಕಡೆ ಮೆಟ್ಲಿ ಕಾಣ್ತಾ ಇದೆಯಲ್ಲ, ಆ ಮೆಟ್ಲ ಮೇಲೆ ಹೋಗೋಣ ಆ ಕಡೆ ಹಿಂದ್ಗಡೆ ಅಂತ ಹೇಳ್ಬಿಟ್ಟು ನಾನು ಹೋದೆ. ಆ ಕಡೆ ಅಲ್ಲಿ ಜಿಂಕೆ ಬೇರೆ ಇದೆ, ಹೋಗ್ಬೋದು, ತೊಂದರೆ ಇಲ್ಲ. ಆದರೆ ಏನಂತ ಹೇಳಿದ್ರೆ ಅದ್ರ ಹಿಂದ್ಗಡೆನೇ ಒಂದು ಫಾರೆಸ್ಟ್ ಆಫೀಸರ್ದು ಒಂದು ಮನೆ ಕೂಡ ಇದೆ ಇಲ್ಲಿ. ಅವ್ರೇನೋ ತುಂಬ ಜನ ಅಲ್ಲಿ ಫಾರೆಸ್ಟ್ ಆಫೀಸರ್ಗಳು ಕೂಡ ಇದ್ದರು. ಯಾಕೆಂದರೆ ವಿತೌಟ್ ಪರ್ಮಿಷನ್ ನಾವು ಹೋಗೋದಷ್ಟು ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಜಸ್ಟ್ ಈಗ ಹೊರಗಡೆ ಬಂದೆ. ನನಗನ್ಸಿದ್ದೇನೆಂದರೆ ಈ ಅರಮನೆ ಆದಷ್ಟು ಬೇಗ ಇಂಪ್ರೂವ್ ಆದ್ರೆ ತುಂಬ ಒಳ್ಳೇದಂತ ಅನಿಸುತ್ತೆ. ಯಾಕಂದರೆ 1806ರಲ್ಲಿ ಸ್ಥಾಪನೆಯಾಗಿದೆ. ಇದನ್ನು ಉಳಿಸ್ಕೋಬೇಕು ಆ್ಯಕ್ಚುಲಿ ನಾವಲ್ವಾ. ಇದನ್ನು ಉಳಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಒಂದು 250 ವರ್ಷಗಳ ಇತಿಹಾಸನೇ ಇದೆ ಈ ಅರಮನೆಗೆ. ಮೈಸೂರಿನ ಅರಸರು ಸ್ಥಾಪನೆ ಮಾಡಿರುವಂತಹ ಒಂದು ಅರಮನೆ. ಈ ಅರಮನೆಯನ್ನು ಉಳಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಕೂಡ ಹೌದು. ಈ ಅರಮನೆ ಆದಷ್ಟು ಬೇಗ ಮ್ಯೂಸಿಯಂ ಆಗಲಿ. ಮ್ಯೂಸಿಯಂ ಆದರೆ ಒಂದು ಟೂರಿಸ್ಟ್ ಪ್ಲೇಸ್ ಆಗುತ್ತೆ, ಎಲ್ರಿಗೂ ಕೂಡ ಉಪಯೋಗ ಆಗುತ್ತೆ. ಎಲ್ಲರೂ ವಿಸಿಟರ್ಸ್ ಬರ್ತಾರೆ, ನೋಡ್ತಾರೆ. ಓಕೆ, ಈ ವಿಡಿಯೋದಲ್ಲಿ ನಾನು ನಿಮಗೆ ಅಲೋಕ ಅರಮನೆ ಬಗ್ಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡಿದ್ದೀನಿ. ಓಕೆ, ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.